ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ GPSTR 2022ರಲ್ಲಿ ನಡೆಸಿರುವಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ PDO ಹಾಗೂ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲೂ ಕೂಡ ಕನ್ನಡ ವಿಷಯಕ್ಕೆ 35 ಅಂಕಗಳು ಇರುವುದರಿಂದ ಈ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇಂದಿನ ತರಗತಿ ತುಂಬ ಇಂಪಾರ್ಟೆಂಟ್ ಆದ ತರಗತಿ ಆಗಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ. ಹಾಗಾಗಿ ಮೊದಲನೇ ಪ್ರಶ್ನೆ, ಸಾಮ್ರಾಟ. ಸಾಮ್ರಾಟ ಪದದ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಅರಸ, ರಾಜ ಹಾಗೂ ಚಕ್ರವರ್ತಿ. ಸಾಮ್ರಾಟ ಪದದ ಸಮಾನಾರ್ಥಕ ಪದಗಳು ಅರಸ, ರಾಜ, ಚಕ್ರವರ್ತಿ. ಹಾಗೂ ಎರಡನೇ ಪದ ಕೂಸು. ಕೂಸು ಪದದ ಸಮಾನಾರ್ಥಕ ಪದಗಳು ಮಗು ಮತ್ತು ಕಂದ ಹಾಗೂ ಹಸುಳೆ. ಮಗು, ಕಂದ, ಹಸುಳೆ. ಇನ್ನು ಮೂರನೇ ಪದ ಪಿತೃ. ಈ ಪಿತೃ ಪದದ ಸಮಾನಾರ್ಥಕ ಪದ ತಂದೆ ಹಾಗೂ ಜನಕ. ನೆಕ್ಸ್ಟು ವನ ಪದದ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಕಾಡು ಆಗಿರ್ಬೋದು, ಅರಣ್ಯ ಆಗಿರ್ಬೋದು. ವೃಕ್ಷ ಪದದ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಗಿಡ ಮತ್ತು ಮರ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 5 ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು. ಮೊದಲನೇ ಪ್ರಶ್ನೆ ಹತ್ತಿರ. 6ನೇ ಪ್ರಶ್ನೆ ಹತ್ತಿರ. ಹತ್ತಿರ ಪದದ ವಿರುದ್ಧಾರ್ಥಕ ಪದ ದೂರ. ಹತ್ತಿರ, ದೂರ. ಆಮೇಲೆ ಕರುಣೆ. ಕರುಣೆ, ನಿಷ್ಕರುಣೆ. ಏರು, ಇಳಿ. ಸ್ಥಿರ, ಅಸ್ಥಿರ. ಸಿಹಿ, ಕಹಿ. ಇವೆಲ್ಲವೂ 5 ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. ಮೊದಲನೇ ನುಡಿಗಟ್ಟು ಏನಿದೆ ಅಂದರೆ ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಅಥವಾ ಪಲಾಯನ ಮಾಡು ಅಂಥೇಳಿ ಅರ್ಥ ಕೊಡುತ್ತಾ. ನೆಕ್ಸ್ಟು ಬೆನ್ನು ತಟ್ಟು. ಬೆನ್ನು ತಟ್ಟು ಅಂದರೆ ಪ್ರೋತ್ಸಾಹಿಸು, ಹುರಿದುಂಬಿಸು ಅನ್ನುವಂಥ ಅರ್ಥ ಕೊಡುತ್ತಾ. 13ನೇ ಪ್ರಶ್ನೆ ಅಟ್ಟಕ್ಕೇರಿಸು. ಅಟ್ಟಕ್ಕೇರಿಸು ಅಂದರೆ ಅತಿಯಾಗಿ ಹೊಗಳುವುದು ಅಥವಾ ಹೊಗಳಿ ಹೊಗಳಿ ಉಬ್ಬಿಸುವುದು ಎಂದರ್ಥವಾಗುತ್ತದೆ. ಇನ್ನು 14ನೇದು ಹೊಂಚು ಹಾಕು. ಹೊಂಚು ಹಾಕು ಅಂದರೆ ಸಮಯ ಕಾಯುವುದು, ಅಂದರೆ ಸರಿಯಾದ ಸಮಯಕ್ಕೋಸ್ಕರ ಕಾಯುವುದನ್ನು ನಾವು ಹೊಂಚು ಹಾಕು ಅಂಥೇಳಿ ಕರಿತೀವಿ. ಇನ್ನು 15ನೇದು ಕಣ್ಣು ಕೆಂಪಾಗು. ಕಣ್ಣು ಕೆಂಪಾಗು ಅಂದರೆ ಕೋಪ ಉಂಟಾಗು. ಕಣ್ಣು ಕೆಂಪಾಗು ಅಂದರೆ ಕೋಪ ಉಂಟಾಗು. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ. ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ. 16ನೇ ಪ್ರಶ್ನೆ ಬೆಳೆವ ಸಿರಿ. ಬೆಳೆವ ಸಿರಿ ಮೊಳಕೆಯಲ್ಲಿ. ಬೆಳೆವ ಸಿರಿ ಮೊಳಕೆಯಲ್ಲಿ. 17ನೇದು ಮೂರ್ತಿ ಚಿಕ್ಕದಾದರೂ ಡ್ಯಾಶ್ ಅಂತಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. 18ನೇದು ಮನಸ್ಸಿದ್ದರೆ. ಮನಸ್ಸಿದ್ದರೆ ಡ್ಯಾಶ್ ಅಂಥೇಳಿ ಪ್ರಶ್ನೆ ಇದೆ. ಮನಸ್ಸಿದ್ದರೆ ಮಾರ್ಗ. 19ನೇ ಪ್ರಶ್ನೆ ಅಲ್ಪವಿದ್ಯೆ ಡ್ಯಾಶ್. ಅಲ್ಪವಿದ್ಯೆ ಮಹಾಗರ್ವಿ. ಅಲ್ಪವಿದ್ಯೆ ಮಹಾಗರ್ವಿ. 20ನೇ ಪ್ರಶ್ನೆ ಉಪಾಯ ಬಲ್ಲವನಿಗೆ ಡ್ಯಾಶ್ ಅಂತೇಳಿದೆ ಪ್ರಶ್ನೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ. ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿದೆ ಅಂಥೇಳಿ ತಿಳಿಸ್ಬೇಕು. ಇದಕ್ಕೆ 2 ಅಂಕ. ಮೊದಲನೇದು ಉರಸು. ಉರಸು. ಉರಸು ಅಂದರೆ ಇದು ಅರಬ್ಬಿ ಪದದಿಂದ ಬಂದಿದೆ, ಅಂದರೆ ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಪದವಾಗಿದೆ. ಇನ್ನು ದಿವಾನ. ದಿವಾನ ಅಂದರೆ ಪರ್ಷಿಯನ್ ಭಾಷೆಯಿಂದ ಬಂದಿರುವಂತಹ ಪದವಾಗಿದೆ. ಉರಸು ಇದು ಅರಬ್ಬಿ ಭಾಷೆಯಿಂದ, ದಿವಾನ ಇದು ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪದವಾಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. 2 ಪ್ರಶ್ನೆ 2 ಅಂಕ. 1ನೇ ಪ್ರಶ್ನೆ ರವೀಂದ್ರ. ರವೀಂದ್ರವನ್ನು ಬಿಡಿಸಿ ಬರೆದಾಗ ರವಿ ಪ್ಲಸ್ ಇಂದ್ರ
ರವೀಂದ್ರ. ಇಲ್ಲಿ ಅದೇ ಸ್ವರ ದೀರ್ಘ ಸ್ವರ ಬರುವುದರಿಂದ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ರವೀಂದ್ರ ಇದು ಸವರ್ಣ ದೀರ್ಘ ಸಂಧಿ. ಎರಡನೇ ಪ್ರಶ್ನೆ, ಮಾತಿಲ್ಲ. ಮಾತು ಪ್ಲಸ್ ಇಲ್ಲ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇಲ್ಲಿ ಪೂರ್ವಪದ ಲೋಪವಾಗಿರುವುದರಿಂದ ಇದನ್ನು ನಾವು ಲೋಪ ಸಂಧಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ. ಒಂದನೇದು ಅಭಿಲಾಷೆ, ಎರಡನೇದು ಕಸರತ್ತು. ಇವೆರಡೂ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಇದಕ್ಕೆ 2 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ಮುಂಗಾಲು. ಮುಂಗಾಲು ಇದನ್ನು ಬಿಡಿಸಿದಾಗ ಕಾಲಿನ ಅಧಿಕ್ ಮುಂದೆ, ಕಾಲಿನ ಅಧಿಕ್ ಮುಂದೆ ಮುಂಗಾಲು. ಇದು ಅಂಶಿ ಸಮಾಸವಾಗಿದೆ. ನೆಕ್ಸ್ಟು ಕೆರೆ ಕಟ್ಟೆ ಬಾವಿ. ಇದನ್ನು ಬಿಡಿಸಿ ಬರೆದಾಗ ಕೆರೆಯು ಕಟ್ಟೆಯು ಬಾವಿಯು, ಕೆರೆಯು ಕಟ್ಟೆಯು ಬಾವಿಯು, ಕೆರೆ ಕಟ್ಟಿ ಬಾವಿಗಳು. ಇದು ಯಾವ ಸಮಾಸ ಅಂದರೆ ದ್ವಂದ್ವ ಸಮಾಸ. ಮೊದಲನೇದು ಮುಂಗಾಲು ಅಂಶಿ ಸಮಾಸ, ಕೆರೆ ಕಟ್ಟೆ ಬಾವಿಯು ದ್ವಂದ್ವ ಸಮಾಸ. ನೆಕ್ಸ್ಟ್ 25ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ. ಕೆಳಗೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ. ಅರಳದೇ ಇರುವ ಹೂವು. ಅರಳದೇ ಇರುವ ಹೂವಿಗೆ ಮೊಗ್ಗು ಅಂಥೇಳಿ ಕರಿಬಹುದು. ಅರಳದೇ ಇರುವ ಹೂವಿಗೆ ಮೊಗ್ಗು ಅಂಥೇಳಿ ಕರಿಬೋದು. ಇನ್ನು ಉದ್ದವಾಗಿ ಬಾಗಿರುವ ತುತ್ತೂರಿ. ಉದ್ದವಾಗಿ ಬಾಗಿರುವ ತುತ್ತೂರಿ ಅಂದರೆ ಕಹಳೆ. ಅರಳದೇ ಇರುವ ಹೂವು ಮೊಗ್ಗು, ಉದ್ದವಾಗಿ ಬಾಗಿರುವ ತುತ್ತೂರಿ ಕಹಳೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ. 2 ಅಂಕ. ಮೊದಲನೇ ಪ್ರಶ್ನೆ, ಬಂಡಿಯೋಳ್. ಬಂಡಿಯೋಳ್ ಇದು ಯಾವ ವಿಭಕ್ತಿ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಬಂಡಿಯೋಳ್ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟು ಮರಕ್ಕೆ. ಮರಕ್ಕೆ ಅನ್ನೋದು ಗೆ ಹೀಗೆ ಬರುವುದರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಬಂಡಿಯೋಳ್ ಯೋಳ್ ಬರುವುದರಿಂದ ಇದು ಸಪ್ತಮಿ, ಮರಕ್ಕೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ 27ನೇ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. ಸ್ವಾಮಿ ನಾನು ಹೆದರಿ ಬಂದು ಹೇಡಿಯಲ್ಲ. ಸ್ವಾಮಿ ನಾನು ಹೆದರಿ ಬಂದ ಹೇಡಿಯಲ್ಲ. ಇಲ್ಲಿ ನಾನು ಅನ್ನೋದು ಸರ್ವನಾಮ. ನಾಮಪದದ ಬದಲಿಗೆ ಬಳಸುವಂಥ ಪದಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ. ಹಾಗಾಗಿ ನಾನು ಅನ್ನೋದು ಸರ್ವನಾಮ. 2ನೇ ಪ್ರಶ್ನೆ, ಅವರು ಮೋಸ ವಂಚನೆ ಮಾಡುವವರಲ್ಲ. ಅವರು ಮೋಸ ವಂಚನೆ ಮಾಡುವವರಲ್ಲ. ಇಲ್ಲಿ ಅವರು ಅನ್ನೋದು ಸರ್ವನಾಮ. ನಾನು ಮತ್ತು ಅವರು ಅನ್ನೋದು ಸರ್ವನಾಮ. ನೆಕ್ಸ್ಟ್ 28ನೇ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ. ಆಹಾ ಈ ನೀರು ಸಕ್ಕರೆಯ ಪಾನಕದಂತಿದೆ. 2ನೇದು, ಹೌದು ಅವನಿಗೆ ಎಲ್ಲರೂ ಗುರುತು ಇರುತ್ತದೆ. ಇಲ್ಲಿ ಆಹಾ ಅನ್ನೋದು ಅವ್ಯಯ ಪದ ಹಾಗೂ ಹೌದು ಅನ್ನೋದು ಅವ್ಯಯ ಪದ. ಆಹಾ ಅನ್ನೋದು ಭಾವಸೂಚಕ ಅವ್ಯಯ ಆದರೆ ಹೌದು ಅನ್ನೋದು ಸಾಮಾನ್ಯ ಅವ್ಯಯ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳ ವಚನಗಳನ್ನು ಬದಲಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ. ಇದು ಬಹುವಚನ ಇದೆ, ಹಾಗಾಗಿ ಇದನ್ನು ಏಕವಚನದಲ್ಲಿ ಬರಿಬೇಕು. ಏಕವಚನದಲ್ಲಿ ಅಂದರೆ ಹಕ್ಕಿ ಆಕಾಶದಲ್ಲಿ ಹಾರುತ್ತದೆ.
ಹಕ್ಕಿ ಆಕಾಶದಲ್ಲಿ ಹಾರುತ್ತದೆ. ಇದು ಏಕವಚನ ಆಯಿತು. ನೆಕ್ಸ್ಟು ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲಿ ಇದ್ದೇನೆ ಅನ್ನೋದು ಏಕವಚನ ಇದೆ. ಇದನ್ನು ವಚನ ಬದಲಿಸಿ ಬರೆದಾಗ ನಾವು ಮನೆಯಲ್ಲಿ ಇದ್ದೇವೆ. ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ವಚನಗಳಲ್ಲಿ ಏಕವಚನ ಬಹುವಚನ ಅಂಥೇಳಿ ನೋಡ್ಬೋದು. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ ಅನ್ನೋದು ಬಹುವಚನ ಆಗಿದೆ. ಅದನ್ನು ವಚನ ಬದಲಿಸಿದಾಗ ಹಕ್ಕಿ ಆಕಾಶದಲ್ಲಿ ಹಾರುತ್ತದೆ ಏಕವಚನವಾಯಿತು. ನೆಕ್ಸ್ಟ್ ನಾನು ಮನೆಯಲ್ಲಿ ಇದ್ದೇನೆ, ಇದು ಏಕವಚನವಾಯಿತು. ಇದನ್ನು ಬಹುವಚನ ಮಾಡಿದಾಗ ನಾವು ಮನೆಯಲ್ಲಿ ಇದ್ದೇವೆ ಅನ್ನೋದು ಬಹುವಚನವಾಯಿತು. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಇದಕ್ಕೆ 2 ಅಂಕ. ಮೊದಲನೇದು ಶಿವಮೊಗ್ಗ, ಮಲೆನಾಡು. ಬೆಳಗಾವಿಯನ್ನು ನಾವು ಗಡಿನಾಡು ಅಂಥೇಳಿ ಕರಿತೀವಿ. ಬೆಳಗಾವಿಯನ್ನು ಗಡಿನಾಡು. ನಮೋ ನಮೋ ಇದು ದ್ವಿರುಕ್ತಿ ಆದರೆ ಧೀರ ಶೂರ ಇದು ಜೋಡಿ ಪದ. ಶಿವಮೊಗ್ಗ ಮಲೆನಾಡು, ಬೆಳಗಾವಿ ಗಡಿನಾಡು ಅಥವಾ ಕುಂದಾನಗರಿ ಅಂಥೇಳಿ ಕರಿತೀವಿ. ನಮೋ ನಮೋ ಇದು ದ್ವಿರುಕ್ತಿ ಆದರೆ ಒಂದೇ ಪದ 2 ಸಾರಿ ಬಳಕೆ ಬಂತು ಅಂದರೆ ಅದನ್ನು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಧೀರ ಶೂರ ಇದು ಜೋಡಿ ಪದ. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ. ಕೊಟ್ಟಿರುವ ವಾಕ್ಯಗಳನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ ಮೇರಿ ಶಾಲೆಗೆ ಹೋಗುತ್ತಾಳೆ. ಮೇರಿ ಶಾಲೆಗೆ ಹೋಗುತ್ತಾಳೆ. ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಮೇರಿ ಶಾಲೆಗೆ ಹೋದಳು. ಮೇರಿ ಶಾಲೆಗೆ ಹೋದಳು. ಹುಡುಗನು ಊಟ ಮಾಡುವನು. ಹುಡುಗನು ಊಟ ಮಾಡುವನು. ಹುಡುಗನು ಊಟ ಮಾಡಿದನು. ಭೂತಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ಅಂಥೇಳಿ 2 ಅಂಕ. ಮೇರಿ ಶಾಲೆಗೆ ಹೋಗುತ್ತಾಳೆ. ಮೇರಿ ಶಾಲೆಗೆ ಹೋದಳು ಭೂತಕಾಲ. ಹುಡುಗನು ಊಟ ಮಾಡುವನು ಇದು ಭವಿಷ್ಯತ್ ಕಾಲ ಇದೆ. ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಹುಡುಗನು ಊಟ ಮಾಡಿದನು. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ಬೇಸಾಯ ಪದದ ತತ್ಸಮ ತದ್ಭವವೇನು ಅಂದರೆ ವ್ಯವಸಾಯ. ಬೇಸಾಯ ವ್ಯವಸಾಯ. ಸಂತೋಷ ಸಂತಸ. ಸಂತೋಷ ಸಂತಸ. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬೇಸಾಯ ವ್ಯವಸಾಯ ಸಂತೋಷ ಸಂತಸ. ನೆಕ್ಸ್ಟ್ 33ನೇ ಪ್ರಶ್ನೆ. ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ. ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ. ಅಜ್ಜ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು. ಇದು ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಅಜ್ಜ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಅನ್ನೋದು ಇದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಅನ್ನೋದು ಇಲ್ಲಿ ಪೂರ್ಣ ವಿರಾಮ ಕೊಟ್ಟು ದೇವರು ಅಂದಲ್ಲಿ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕಬೇಕು. ಅಜ್ಜ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಪ್ರಶ್ನಾರ್ಥಕ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಅಂದಲ್ಲಿ ವಾಕ್ಯ ವೇಷ್ಟಕ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ. ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ ನಮ್ಮೂರ್ನಾಗೆ. ನಮ್ಮೂರ್ನಾಗೆ ಅನ್ನೋದು ನಮ್ಮೂರಿನಲ್ಲಿ. 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 ನಮ್ಮೂರ್ನಾಗೆ ಇದರ ಗ್ರಾಂಥಿಕ ರೂಪ ನಮ್ಮೂರಿನಲ್ಲಿ. ನೋಡಾಲು.
ನೋಡಲು, ಇದರ ಗ್ರಾಂಥಿಕ ರೂಪ ನೋಡಲು. ನೋಡಲು, ನೋಡಾಲು, ನಮ್ಮೂರ್ನಾಗೆ, ನಮ್ಮೂರಿನಲ್ಲಿ. ನೆಕ್ಸ್ಟ್ 35ನೇ ಪ್ರಶ್ನೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಜೋಡಿ ಪದ ಅಥವಾ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳಲ್ಲಿ ಜೋಡಿ ಪದ ಮತ್ತು ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ. ಪ್ರಶ್ನೆ 1. ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. ಇಲ್ಲಿ ಬಿಸಿ 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 ಅನ್ನೋದು ದ್ವಿರುಕ್ತಿ. ಒಂದೇ ಪದ 2 ಸಾರಿ ಬಳಕೆ ಬಂತು ಅಂದರೆ ಅದನ್ನು ದ್ವಿರುಕ್ತಿ ಅಂಥೇಳಿ ಕರಿತೀವಿ. ಹಾಗಾಗಿ ಬಿಸಿ ಬಿಸಿ ಅನ್ನೋದು ದ್ವಿರುಕ್ತಿ. ರಾಮನು ಪೇಟೆಯಿಂದ ಹಣ್ಣು ಹಂಪಲು ತಂದನು. ಹಣ್ಣು ಹಂಪಲು, ಹಣ್ಣು ಹಂಪಲು, ಹಣ್ಣು ಹಂಪಲು ಇದು ಜೋಡಿ ಪದ. ದ್ವಿರುಕ್ತಿ ಯಾವುದು ಅಂದರೆ ಬಿಸಿ ಬಿಸಿ, ಜೋಡಿ ಪದ ಯಾವುದು ಅಂದರೆ ಹಣ್ಣು ಹಂಪಲು. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಗದ್ಯ ಭಾಗ ಕೊಟ್ಟಿರ್ತಾರೆ. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅವುಗಳ ಮುಂದೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತೇಳಿ 4 ಗದ್ಯ ಭಾಗಗಳನ್ನು ಕೊಟ್ಟಿದ್ದಾರೆ. ಆ 4 ಗದ್ಯ ಭಾಗದಲ್ಲಿ ಒಂದೊಂದು ಗದ್ಯ ಭಾಗಕ್ಕೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ 4 ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳನ್ನು ಒಳಗೊಂಡ 4 ಗದ್ಯ ಭಾಗಗಳಿವೆ. ಈ 4 ಗದ್ಯ ಭಾಗಗಳಲ್ಲಿ 20 ಪ್ರಶ್ನೆಗಳಿಗೆ 20 ಅಂಕಗಳನ್ನು ನಾವು ಇಲ್ಲಿ ಗಳಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 40ನೇ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರ ಬರೆಯುವಂತಹ ವಿಭಾಗ ಇದು. 40ನೇ ಪ್ರಶ್ನೆ. ನನ್ನ ಜೀವನದ ಗುರಿ ಈ ವಿಷಯವನ್ನು ಕುರಿತು 100ರಿಂದ 120 ಪದಗಳಿಗೆ ಮೀರದಂತೆ ಟಿಪ್ಪಣಿಯನ್ನು ಬರಿಬೇಕು. ಸೊ ನನ್ನ ಜೀವನದ ಗುರಿ ಅನ್ನೋ ವಿಷಯಕ್ಕೆ ಕುರಿತು ಬರಿಬೇಕು. ಇದಕ್ಕೆ 5 ಅಂಕಗಳನ್ನು ನಾವಿಲ್ಲಿ ಗಳಿಸ್ಬೋದು. ನೆಕ್ಸ್ಟು 41ನೇ ಪ್ರಶ್ನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಈ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರಿಬೇಕು. ಇದಕ್ಕೂ ಕೂಡ 5 ಅಂಕಗಳು. ನೆಕ್ಸ್ಟ್ 42ನೇ ಪ್ರಶ್ನೆ. ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ. ಈ ಹೇಳಿಕೆಯನ್ನು ಕುರಿತು 100ರಿಂದ 120 ಪದಗಳಿಗೆ ಮೀರದಂತೆ ವಿವರಿಸಿ. ಇದಕ್ಕೂ ಕೂಡ 5 ಅಂಕಗಳು. ನೆಕ್ಸ್ಟ್ 43ನೇ ಪ್ರಶ್ನೆ. ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೆಯಿರಿ. ಸೊ ಇಲ್ಲಿ ಪದ್ಯ ಭಾಗವನ್ನು ಓದಿ ನಮ್ಮದೇ ಆದ ಮಾತುಗಳಲ್ಲಿ ಬರೆದ್ರೆ, ಈ ಸಾರಾಂಶವನ್ನು ನಮ್ಮದೇ ಮಾತುಗಳಲ್ಲಿ ಬರೆದ್ರೆ ಇದಕ್ಕೂ ಕೂಡ 5 ಅಂಕಗಳನ್ನು ನಾವು ಆರಾಮಾಗಿ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ. 44ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ 100ರಿಂದ 120 ಪದಗಳಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಈ ಚಿತ್ರವನ್ನು ಗಮನಿಸಿ ಈ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಮೊದಲು ಗುರ್ತಿಡಿದು ಅದಕ್ಕೆ ಸಂಬಂಧಪಟ್ಟಂಗೆ 100ರಿಂದ 120 ಪದಗಳಿಗೆ ಮೀರದಂತೆ ಬರೆದ್ರೆ ಇದಕ್ಕೂ ಕೂಡ 5 ಅಂಕಗಳನ್ನು ನಾವು ಪಡ್ಕೋಬೋದು. 45ನೇ ಪ್ರಶ್ನೆ. ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹೊಸಳ್ಳಿಯ ವನಜಾ SR ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ ಅಂತೇಳಿ ಇದೊಂದು ಪತ್ರ ಲೇಖನ ಕೊಟ್ಟರೆ ಇದಕ್ಕೂ ಕೂಡ 5 ಅಂಕಗಳನ್ನು ನಾವು ಪಡ್ಕೋಬೋದು. ಈ ಲೆಟರ್ ರೈಟಿಂಗ್ ಬರೆಯುವಾಗ ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನು, ಒರಿಜಿನಲ್ ಹೆಸರನ್ನು ಹಾಕೂಡ್ದು. ಅವ್ರು ಕೊಟ್ಟಾರಲ್ಲ ಇಲ್ಲಿ ಹೊಸಳ್ಳಿಯ ವನಜಾ SR ಅಂತೇಳಿ ಇದೇ ಹೆಸರನ್ನು ಹಾಕಿ ನಾವು ಒಂದು ಲೆಟ್ರನ್ನು ಬರಿಬೇಕು. ಈ ಲೆಟ್ರ್ ಬರೆಯೋದ್ರಿಂದ ನಮಗೆ 5 ಮಾರ್ಕ್ಸನ್ನು ನಾವು ಪಡ್ಕೋಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಬರುವಂಥ ಸಮಾನಾರ್ಥಕ ಪದ ಆಗಿರ್ಬೋದು, ವಿರುದ್ಧಾರ್ಥಕ ಆಗಿರ್ಬೋದು ಹಾಗೂ ನುಡಿಗಟ್ಟುಗಳು ಆಗಿರ್ಬೋದು ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗಿದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.